ನಾನು ಒಂದು ಹೆಣ್ಮಗು ತಂದೆಯಾಗಿ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳ ವಿಷಯದಲ್ಲಿ ಪ್ರತಿಯೊಬ್ಬ ಗಂಡಸು ಅಪ್ಪ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಗಂಡ ಮಾವ ಆಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಹೆಣ್ಮಕ್ಳ ವಿಷಯದಲ್ಲಿ ಪ್ರತಿಯೊಬ್ಬ ಗಂಡಸು ದರ್ಶನ್ ತೂಗುದೀಪ ಥರ ಏನಾರು ನಡ್ಕೊಂಡಿದ್ರೆ ದೇಶದಲ್ಲಿ ಒಂದೇ ಒಂದು ಅತ್ಯಾಚಾರ ಸಹ ನಡೆಯೋದಿಲ್ಲ. ರೇಣುಕಾ ಸ್ವಾಮಿ ಜಾಗದಲ್ಲಿ ನನ್ನ ಸ್ವಂತ ಅಣ್ಣ ತಮ್ಮ ಇದ್ದಿದ್ರು ನಾನು ಇದೇ ಮಾತು ಹೇಳ್ತಾ ಇದ್ದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಇದರರ್ಥ ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೋ ಗೌರವಿಸುತ್ತಾರೋ ಅಲ್ಲಿ ದೇವರು ಇರುತ್ತಾನೆ ಅಂತ. ಇಂಥ ಸಂಸ್ಕೃತ ಶ್ಲೋಕ ಹೇಳೋ ದೇಶದಲ್ಲಿ ಪ್ರತಿದಿನ 85ಕ್ಕಿಂತಲೂ ಹೆಚ್ಚು ಅತ್ಯಾಚಾರ ನಡೀತಾ ಇದೆ. 2012ನೇ ಇಸ್ವಿದಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 25,000ಕ್ಕಿಂತಲೂ ಹೆಚ್ಚು ರೇಪ್ ನಡೀತಾ ಇದ್ದರೆ, ಅದಾದ 10 ವರ್ಷಗಳ ನಂತರ ಅಂದರೆ 2022ನೇ ಇಸ್ವಿಲಿ ಪ್ರತಿ ವರ್ಷ 31,000ಕ್ಕಿಂತಲೂ ಹೆಚ್ಚು ರೇಪ್ ನಡೀತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಇದು ಹೇಳ್ತಾ ಇರೋದು ಸರ್ಕಾರಿ ಸಂಸ್ಥೆ NCRB, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಇದುವರೆಗೂ ಅಂಕಿಅಂಶ ಏನು ಹೇಳ್ತಾ ಇದ್ದೀನೋ ಅದು ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆಯರು ಪೊಲೀಸ್ ಸ್ಟೇಷನ್ ಬಂದು ರಿಜಿಸ್ಟರ್ ಮಾಡಿರೋ ಕೇಸ್ಗಳಿವು. ಸುಮಾರು ಜನ ಅತ್ಯಾಚಾರ ಸಂತ್ರಸ್ತೆಯರು ಏನು ಮಾಡ್ತಾರೆ ಅಂದರೆ ಸಮಾಜಕ್ಕೆ ಎದುರುಕೊಂಡು, ಮರ್ಯಾದೆಗೆ ಎದುರುಕೊಂಡು ಅಥವಾ ಭವಿಷ್ಯಕ್ಕೆ ಎದುರುಕೊಂಡು ಸುಮಾರು ಜನ ಕೇಸೇ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಂಥ ಸಾವಿರಾರು ಮಂದಿ ನಮ್ಮ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ನೋಡಿ, ಇನ್ನೊಂದು ವಿಷಯ ಕೇಳಿದ್ರೆ ನಿಜವಾಗ್ಲೂ ಗಾಬರಿ ಆಗುತ್ತೆ. ಅದೇನು ಅಂದರೆ 95%ಕ್ಕಿಂತ ಹೆಚ್ಚು ರೇಪ್ ಕೇಸಸ್ಗಳಲ್ಲಿ ಅತ್ಯಾಚಾರಿ ಮತ್ತು ಸಂತ್ರಸ್ತೆ ಇವರಿಬ್ರಿಗೂ ಮುಖಪರಿಚಯ ಇರುತ್ತೆ. ಮುಖಪರಿಚಯ ಅಂದರೆ ಇದರ ಅರ್ಥ ಅತ್ಯಾಚಾರಿಗಳು ಬೇರೆ ಯಾರೂ ಆಗಿರಲ್ಲ. ಅತ್ಯಾಚಾರಿಗಳು ಸಂಬಂಧಿಕರು, ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಇತರೆ ಪರಿಚಯ ಇರ್ತಾರಲ್ಲ, ಅವರೇ ಅತ್ಯಾಚಾರ ಮಾಡಿರ್ತಾರೆ. ಆದ್ದರಿಂದ ಹೆಣ್ಮಕ್ಳು ಏನು ಮಾಡಬೇಕು ಅಂದರೆ ಅಪರಿಚಿತರ ಮೇಲೆ ಒಂದು ಕಣ್ಣಿಟ್ಟರೆ ಪರಿಚಿತರ ಮೇಲೆ 2 ಕಣ್ಣಿಟ್ಟಿರಬೇಕು. ಇದಕ್ಕೆ ವರ್ಸ್ಟ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಒಂದು 10 ವರ್ಷ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೀತು. ಅದೇನಕ್ಕೆ ನಡೀತು ಅಂದರೆ ಹುಡುಗಿ ಯಾವುದೋ ಒಂದು ಟ್ಯೂಷನ್ಗೆ ಹೋಗ್ತಾ ಇತ್ತು. ಅಲ್ಲೊಬ್ಬ ಹೆಲ್ಪರ್ ಇದ್ದ, 45-50 ವರ್ಷದ್ದು ಒಬ್ಬ, ಅವ್ರ ಅಪ್ಪನ ವಯಸ್ಸದ್ದು ಒಬ್ಬ ಹೆಲ್ಪರ್ ಇದ್ದ. ಅವನೇನು ಮಾಡ್ದ, ಯಾವುದೋ ಒಂದು ರಜಾದಿಂದಲ್ಲಿ ಟ್ಯೂಷನ್ ಇದೆ ಅಂದ್ಬಿಟ್ಟು ಕರೆದು ಬಿಟ್ಟು ಆ ಹುಡುಗಿನ ಅತ್ಯಾಚಾರ ಮಾಡಿ ಪಕ್ಕ ಅಂಡರ್ ಕನ್ಸ್ಟ್ರಕ್ಷನ್ ಒಂದು ಮನೆ ನಡೀತಾ ಇತ್ತು, ಯಾವುದೋ ಒಂದು ಕಾಮಗಾರಿ ನಡೀತಾ ಇತ್ತು, ಮನೆ ಇತ್ತು. ಆ ಮನೆದೊಂದು ನೀರಿನ ಸಂಪಲ್ ಹಾಕ್ಬಿಟ್ಟು ಅಲ್ಲೇ ಇದ್ದ. ಆಮೇಲೆ ಏನಾಯಿತು, ಜನಗಳು ಕೂಗಾಡೋರು, ಕಿರ್ಚಾಡೋರು, ಪೊಲೀಸ್ ಬಂದು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿದ್ರು. ಒಂದಷ್ಟು ದಿನ ಪ್ರೊಟೆಸ್ಟ್ ನಡೀತು, ಗಲ್ಲಿಗೆ ಹಾಕಿ ಅಂತ ಕೂಗಾಡಿದ್ರು. ಆಮೇಲೆ ಎಲ್ಲ ತಣ್ಣಗಾಗ್ಬಿಟ್ಟಿದ್ರು. ಈಗ ಏನಾಗಿದೆ ಅಂದರೆ ಅವನು ಯಾವುದೋ ಒಂದು ಜೈಲಲ್ಲಿ ಇದ್ದಾನೆ, ಒಂದು ಅಷ್ಟು ವರ್ಷ ಬಿಟ್ಕೊಂಡು ಆಚೆ ಬರ್ತಾನೆ, ಇನ್ನೊಂದು ಯಾವುದೋ ಸಮಯ ಸಂದರ್ಭ ನೋಡ್ಕೊಂಡು ಇನ್ಯಾದ್ಮೇಲೆ ರೇಪು ಕೊಲೆ ಮಾಡಿಬಿಟ್ಟು ಪುನಃ ಜೈಲಿಗೆ ಹೋಗ್ತಾನೆ. ಇಷ್ಟೇ ಆಗೋದು. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ 70%ಗಿಂತ ಜಾಸ್ತಿ ರೇಪಿಸ್ಟ್ಗಳು ರಿಪೀಟೆಡ್ ಅಫೆಂಡರ್ಸ್ ಅಂತ. ಏನಕ್ಕೆ ಅಂದರೆ ಈ ನನ್ನ ಮಕ್ಕಳಿಗೆ ಪಶ್ಚಾತ್ತಾಪನೇ ಇರಲ್ಲ. ಈ ರೇಪ್ ಮಾಡಿ ಕೊಲೆ ಮಾಡಿರ್ತಾರಲ್ಲ, ಈ ನನ್ನ ಮಕ್ಕಳು ಯಾವುದೋ ಒಂದು ಸೇಡು ಅಥವಾ ಇನ್ಯಾವುದೋ ಒಂದು ಇದಕ್ಕೋಸ್ಕರ ಮಾಡಿರ್ತಾರೆ, ಕ್ರೌರ್ಯಕ್ಕೋಸ್ಕರ ರೇಪ್ ಮಾಡಿರ್ತಾರೆ, ರೇಪು ಮತ್ತು ಕೊಲೆ ಮಾಡಿರ್ತಾರೆ. ಇವ್ರಿಗೆ ಯಾವುದೇ ಒಂದು ಪಶ್ಚಾತ್ತಾಪ ಇರೋಲ್ಲ. ಇದನ್ನು ನಾವು ಹೇಳ್ತಾ ಇಲ್ಲ, ಇದನ್ನು ರೇಪಿಸ್ಟ್ಗಳು ಹೇಳ್ತಾ ಇರೋದು. ಈಗ ಹೇಳಿದ್ರೆ ಒಂದು ಸೆಂಟೆನ್ಸು, 70%ಗಿಂತ ಜಾಸ್ತಿ ರೇಪಿಸ್ಟ್ಗಳು ರಿಪೀಟೆಡ್ ಅಫೆಂಡರ್ಸ್ ಆಗಿರ್ತಾರೆ ಅಂತ. ಇದನ್ನು ನಾನು ಹೇಳ್ತಾ ಇಲ್ಲ, ಯಾರೋ ಒಬ್ಬರು ಜರ್ನಲಿಸ್ಟು ಜೈಲ್ಗೆ ಹೋಗ್ಬಿಟ್ಟು ಸರ್ವೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಕ್ರಿಮಿನಲ್ಸು ಕೊಲೆಗಾರನೂ ಸರ್ವೆ ಮಾಡಿದ್ದಾರೆ, ಇನ್ನೊಂದು ಕಡೆ ರೇಪಿಸ್ಟ್ನೂ ಸರ್ವೆ ಮಾಡಿದ್ದಾರೆ. ಕೊಲೆಗಾರ ಇದ್ದಾರಲ್ಲ, ಮರ್ಡರ್ ಮಾಡಿರ್ತಾರಲ್ಲ, ಅವ್ರಿಗೆ ಪಶ್ಚಾತ್ತಾಪ ಇರುತ್ತೆ, ಯಾವುದೋ ಒಂದು ಜೀವನ ಹಾಳು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಇರುತ್ತೆ. ಈ ರೇಪಿಸ್ಟ್ಗಳಿರ್ತಲ್ಲ, ಈ ರೇಪಿಸ್ಟ್ಗಳಿಗೆ ಯಾವುದೇ ಪಶ್ಚಾತ್ತಾಪ ಇರೋಲ್ಲ. ನಿಮಗೆ ಬೇಕು ಅಂದರೆ ಇನ್ನೂ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಸಿಗುತ್ತೆ. 2012ನೇ ಇಸ್ವಿಯಲ್ಲಿ ನಿರ್ಭಯ ಅನ್ನೋ ಹೆಣ್ಮಗನ ದೆಹಲಿಯಲ್ಲಿ ಗ್ಯಾಂಗ್ ರೇಪ್ ಮಾಡೋದಲ್ಲ, ಅವನಿದ್ದಾನಲ್ಲ, ಅವ್ನು ಇನ್ನೂ ವೀಡಿಯೋ ಒಂದು ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡಿ. ಅವನಿಗೆ ಅಷ್ಟರ ರಾತ್ರಿ 9 ಗಂಟೆ ರಾತ್ರಿ ಏನು ಕಾಚೆ ಹೋಗಿದ್ದು ಅಂದ್ಬಿಟ್ಟು ಈ ರೀತಿ ಅವನೇ ಜಸ್ಟಿಫೈ ಮಾಡ್ಕೋತಾ ಇದ್ದಾನೆ. ಆದ್ದರಿಂದ ರೇಪಿಸ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಸೌದಿ ಅರೇಬಿಯಾದಲ್ಲಿ ರೇಪಿಸ್ಟ್ಗಳನ್ನ ತಲೆ ಕಡಿದ್ರೆ ಚೈನಾದಲ್ಲಿ ಬೀಜ ಕಿತ್ತು ನೇಣ್ಗಾಕ್ತಾರೆ. ನಾರ್ತ್ ಕೊರಿಯಾದಲ್ಲಿ ರೇಪಿಸ್ಟ್ಗಳನ್ನ ಗುಂಡೋಡ್ ಸಾಯಿಸಿದ್ರೆ ಆಫ್ಘಾನಿಸ್ತಾನ, ಈಜಿಪ್ಟು ಮತ್ತು ಇರಾನ್ನಲ್ಲಿ ಕಲ್ಲೋಡ್ ಸಾಯಿಸ್ತಾರೆ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ರೇಪ್ ನಡೆಯೋ ಸ್ಥಳ ಅಂದರೆ ಅದು ಈಜಿಪ್ಟ್ ಆಗಿರುತ್ತೆ. ನಾವಿಲ್ಲಿ ಬಡ್ಕತ್ತೀವಲ್ಲ, ರಾಮ್ ರಾಜ್ಯ, ಆ ರಾಜ್ಯ, ಈ ರಾಜ್ಯ ಅಂದ್ಕೊಂಡು. ದುಬೈ ಶೇಖ್ ಏನು ಹೇಳ್ತಾನೆ ಗೊತ್ತಾ, ಯಾವುದೇ ಒಂದು ಹೆಣ್ಮಗು ಒಂಟಿಯಾಗಿ ಯಾವುದೇ ಭಯ ಇಲ್ಲದೆ ಮಧ್ಯರಾತ್ರಿಲಿ ದೇಶ ಸುತ್ತಾ ಇದ್ದಾಳೆ ಅಂದರೆ ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರುತ್ತೆ ಅಂದ್ಬಿಟ್ಟು ದುಬೈ ಶೇಖ್ ಮೊಹಮ್ಮದ್ ಹೇಳ್ತಾರೆ. ಹಾಗಿದ್ರೆ ನಿಜವಾದ ರಾಮರಾಜ್ಯ ಯಾವುದು? ನಮ್ಮ ದೇಶದಲ್ಲಿ ರೇಪ್ನ ಯಾವ ರೀತಿ ಜಸ್ಟಿಫೈ ಮಾಡ್ಕೋತಾರೆ ಅಂದರೆ, ಸ್ವಲ್ಪ ಜನ ಆ ಹುಡುಗಿ ಸರಿಯಾಗಿ ಬಟ್ಟೆ ಹಾಕ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ರೇಪ್ ನಡೀತು ಅಂದ್ಬಿಟ್ಟು ಈ 21ನೇ ಶತಮಾನದಲ್ಲೂ ಸ್ವಲ್ಪ ಅವಿವೇಕಿಗಳು ಜಸ್ಟಿಫೈ ಮಾಡ್ಕೋತಾರೆ. ಅಂಥ ದರಿದ್ರ ಮನಸ್ಥಿತಿ ಇರೋ ಜನಗಳು ನಮ್ಮ ದೇಶದಲ್ಲಿ ಇದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ರೇಪ್ ನಡೆಯೋ ರಾಜ್ಯ ಅಂದರೆ ರಾಜಸ್ಥಾನದ ಸಂಸ್ಕೃತಿ ಯಾವ ರೀತಿ ಇದೆ ಗೊತ್ತಾ? ಅವರು ಯಾವುದೇ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಪ್ರತಿಯೊಂದು ಹೆಣ್ಮಕ್ಳು ಆಲ್ಮೋಸ್ಟ್ ಮೈ ತುಂಬ ಬಟ್ಟೆ ಹಾಕೊಂಡು ತಿರುಗಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂಥ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ರೇಪ್ ನಡೀತಾ ಇದೆ ಅಂದರೆ ಅದಕ್ಕೆ ಹೆಣ್ಮಕ್ಳು ಹಾಕೋ ಬಟ್ಟೆನ ಕಾರಣ.
ಹೆಣ್ಮಕ್ಳು ಚಿಕ್ಕದಾಗ ಬಟ್ಟೆ ಹಾಕಿದ್ದಾರೆ ಅಂದರೆ ಇದ್ರ ಅರ್ಥ ಏನು ಬನ್ನಿ ರೇಪ್ ಮಾಡಿ ಅಂತ ಅರ್ಥ ಇದು? ಹೆಣ್ಮಕ್ಳು ಏನೋ ಟಿ ವಿ ಸೀರಿಯಲ್ಲು ಅಥವಾ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅಥವಾ ಸೆಲೆಬ್ರಿಟಿ ಆಗಿದ್ದಾರೆ ಅಥವಾ ಯಾವುದೋ ಪಬ್ಲಿಕ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಅವ್ರೇನು ವೇಶ್ಯರ? ಹಾಂ, ಅವ್ರಿಗೆ ನೀವು ಇಷ್ಟ ಬಂದಂಗೆ ಮೆಸೇಜ್ ಹಾಕೋದು, ನೀವು ಇಷ್ಟ ಬಂದಂಗೆ ಕಮೆಂಟ್ ಹಾಕೋದು. ಬದಲಾಗಬೇಕಾದ್ರೆ ಜನರ ಮನಸ್ಥಿತಿ ನಿಮ್ಮದು ಲೋ ಲೆವೆಲ್ ಥಿಂಕಿಂಗಿಂದ ಜಾಸ್ತಿ ಮಾಡ್ಕೋಬೇಕು, ಅಪ್ಲಿಫ್ಟ್ ಮಾಡ್ಕೋಬೇಕು, ಲೋ ಲೆವೆಲ್ ಥಿಂಕಿಂಗಿಂದ ಆಚೆ ಬರಬೇಕು. ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಮಗು ಗಂಡು ಮಕ್ಕಳು ಯಾವ ರೀತಿ ಬದುಕ್ತಾ ಇದೆ ಅದೇ ರೀತಿ ಬದುಕೋ ಹಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಕೈ ಸಿಗ್ತಾರೆ, ನೀವು ಇಷ್ಟ ಬಂದಾಗ ಮೆಸೇಜ್ ಹಾಕೋದು, ಕಾಮೆಂಟ್ ಹಾಕೋದು, ಪುನಃ ಆ ಕಡೆಯಿಂದ ರಿಯಾಕ್ಷನ್ ಬಂದಾಗ ಸಂತ್ರಸ್ತರ ನಾಟಕ ಅದೆಲ್ಲ ನಿಲ್ಲಿಸ್ಬೇಕು. ನೀವು ಎಜುಕೇಟ್ ಆಗಬೇಕು, ಜನ ಎಜುಕೇಟ್ ಆಗಬೇಕು. ನಮ್ಗೆ ಯಾವ ರೀತಿ ಬದುಕೋ ಹಕ್ಕಿದೆ ಹೆಣ್ಮಕ್ಳಿಗೂ ಅಷ್ಟೇ ಅದೇ ರೀತಿ ನಮ್ಮ ದೇಶದಲ್ಲಿ ಬದುಕೋ ಹಕ್ಕಿದೆ. ಅವರು ಮನುಷ್ಯರೇ, ನಮ್ಗೆ ಎಷ್ಟು ಸ್ವತಂತ್ರ ಇದೆ ಅವ್ರಿಗೂ ಅಷ್ಟೇ ಬದುಕೋಕ್ಕೆ, ನಮ್ಮ ದೇಶದಲ್ಲಿ ಬದುಕೋಕ್ಕೆ ಅಷ್ಟೇ ಸ್ವತಂತ್ರ ಇದೆ. ಅವ್ರ ಭಾವನೆಗಳಿಗೂ ನೀವು ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ನೀವು ಇಷ್ಟ ಆಗಲಿಲ್ಲ ಬಿಟ್ಟು ಫಾಲೋ ಮಾಡಿ, ಅನ್ಫಾಲೋ ಮಾಡಿ ಬಿಟ್ಬಿಡಿ. ಕಾಮೆಂಟ್ ಹಾಕೋದೇನಿದೆ? ಯಾರಾದರೂ ಅವ್ರು ಪೌರುಷ ತೋರಿಸ್ಬೇಕು ಅಂದರೆ ಮಿಲಿಟ್ರಿಗೆ ಸೇರಿಕೊಂಡು ಚೈನಾ ಬಾರ್ಡ್ರಲ್ಲೋ ಪಾಕಿಸ್ತಾನ ಬಾರ್ಡ್ರಲ್ಲೋ ಪೌರುಷ ತೋರಿಸ್ಬೇಕು, ಹೀರೋಗಳಾಗ್ತೀರಾ? ಇಲ್ಲಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಹೆಣ್ಮಕ್ಳು ಕಾಮೆಂಟ್ ಮಾಡಿಕೊಂಡು ಅಷ್ಟಿಲ್ವಾಗ ಮೆಸೇಜ್ ಮಾಡ್ಕೊಂಡು ಇಲ್ಲಲ್ಲ ನೀವು ಪೌರುಷ ತೋರಿಸೋದು. ಬೀಜ ಇರೋ ಯಾವುದೇ ಗಂಡಸೇ ಆಗಿದ್ರು ದರ್ಶನ್ ತೂಗುದೀಪ ಥರನೇ ರಿಯಾಕ್ಟ್ ಮಾಡೋದು. ಗರುಡ ಪುರಾಣದಲ್ಲಿ ಅತ್ಯಾಚಾರನ ಒಂದು ಘನಘೋರ ಅಪರಾಧ ಅಂತ ಕನ್ಸಿಡರ್ ಮಾಡ್ತಾರೆ. ಗರುಡ ಪುರಾಣದಲ್ಲಿ ಅತ್ಯಾಚಾರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಗೊತ್ತಾ? ಮೊದಲನೇದು, ಕಬ್ಬಿಣದಿಂದ ಒಂದು ಹೆಣ್ಣಿನ ಪ್ರತಿಮೆ ಮಾಡಿರ್ತಾರೆ. ಕಬ್ಬಿಣದಿಂದ ಹೆಣ್ಣಿನ ಪ್ರತಿಮೆ ಮಾಡಿಬಿಟ್ಟು ಅದು ಚೆನ್ನಾಗಿ ಕಾಯಿಸಿ ಕೆಂಪ ಆದಮೇಲೆ ಅತ್ಯಾಚಾರನೇ ತೊಗೊಂಡೋಗಿ ಅದು ಕಟ್ಟಾಕ್ತಾರೆ. ಎರಡನೇದು, ಕುದಿತಾರೋ ಎಣ್ಣೆ ಒಳಗೆ ಅತ್ಯಾಚಾರಿನ ಹಚ್ತಾರೆ, ಹಾಕೊಂಡು ಮುಳುಗಿಸ್ತಾರೆ. ಮೂರನೇದು, ಕಾದ ಕಬ್ಬಿಣದ ದ್ರಾವಣ ಇರುತ್ತಲ್ಲ, ಲೋಹನ ಕಾಯಿಸಿ ಅದು ದ್ರವ ರೂಪಕ್ಕೆ ಬಂದಮೇಲೆ ಅದನ್ನು ಗಂಟ್ಲು ಉಯ್ತಾರೆ. ನಾಲ್ಕನೇದು, ಕ್ರಿಮಿ ಕೀಟ ಮಲಮೂತ್ರ ವಿಷಸರ್ಪಗಳಿಂದ ತುಂಬಿದ ಬಾವಿಯೊಳಗೆ ಅತ್ಯಾಚಾರ ತಗೊಂಡೋಗಿ ಬಿಸಾಕ್ತಾರೆ. ನೋಡಿ, ನಿಮಗೆಲ್ಲ ಗೊತ್ತೇ ಇದೆ ಮಹಾಭಾರತದಲ್ಲಿ ಯುದ್ಧ ಏನಕ್ಕೆ ನಡೀತು ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ದ್ರೌಪದಿ ವಸ್ತ್ರಾಹರಣ. ಆಗ ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಶ್ರೀಕೃಷ್ಣನ್ ಕೇಳ್ತಾನೆ, ಬರೀ ದ್ರೌಪದಿ ವಸ್ತ್ರಾಹರಣಕ್ಕೋಸ್ಕರ ಲಕ್ಷಾಂತರ ಮಂದಿ ಸೈನಿಕರು, ಗುರು ಹಿರಿಯರು, ಬಂಧು ಬಳಗವರ ಹತ್ಯೆ ಮಾಡಬೇಕಾ ಅಂದ್ಬಿಟ್ಟು ಶ್ರೀಕೃಷ್ಣನ ಕೇಳ್ತಾನೆ. ಆಗ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ, ದ್ರುಪದನ ಪುತ್ರಿ, ಪಾಂಡವರ ಧರ್ಮಪತ್ರಿ, ಇಂದ್ರಪ್ರಸ್ಥದ ಮಹಾರಾಣಿ ದ್ರೌಪದಿ ವಸ್ತ್ರಾಹರಣ ಆಗ್ತಾಯಿದ್ರು ನೀವೆಲ್ಲ ಸುಮ್ಮನೆ ಕೂತಿದ್ರಲ್ಲ, ಇನ್ನು ಸಾಧಾರಣ ಸಾಮಾನ್ಯ ಮಹಿಳೆಯ ಮಾನ ಸಮ್ಮಾನ ಹೇಗೆ ರಕ್ಷಣೆ ಮಾಡ್ತೀರಾ ಅಂತ ಕೇಳ್ತಾನೆ. ಇದು ನಿನ್ನ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ಒಂದು ಸಾಮಾಜಿಕ ಕಳಂಕ, ಇದೊಂದು ಸಾಮಾಜಿಕ ಸಮಸ್ಯೆ. ಈ ಕಳಂಕನ ತೊಳ್ಕೋಬೇಕು ಅಂದರೆ ನೀನು ಯುದ್ಧ ಮಾಡಲೇಬೇಕು. ಇವರು ಸಮಾಜದ ಶತ್ರುಗಳು. ಇಂಥ ಶತ್ರುಗಳ ಸೇನೆಯಲ್ಲಿ ಎಂತಹ ಮಹಾಪುರುಷ ಇದ್ದರೂ ಅವ್ರ ವಿರುದ್ಧ ಹೋರಾಡು. ವೈಯಕ್ತಿಕ ದ್ವೇಷ ಮೋಹದಿಂದ ಮುಕ್ತನಾಗಿ ಲೋಕ ಕಲ್ಯಾಣಕ್ಕಾಗಿ ಯುದ್ಧ ಮಾಡು ಪಾರ್ಥ, ಇದೇ ನಿನ್ನ ಪರಮ ಕರ್ತವ್ಯ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ದರ್ಶನ್ ತೂಗುದೀಪ ನಿಜವಾಗ್ಲೂ ಕ್ರೂರಿನೇ ಇರ್ಬೋದು, ಆದರೆ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅಮಾಯಕನ. ಮನೇಲಿ ಗರ್ಭಿಣಿ ಹೆಂಡ್ತಿದ್ದಾಳೆ, ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಬರ್ತಾ ಇದೆ 20,000 ಸಂಬಳ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಇವನು ಅಶ್ಲೀಲ ಮೆಸೇಜ್ ಕಳಿಸ್ಕೊಂಡು, ಮರ್ಮಾಂಗ ಚಿತ್ರ ಕಳಿಸ್ಕೊಂಡು, ತಿಂಗಳಿಗೆ 10,000 ಕೊಡ್ತೀನಿ ಅಂತ ಹೇಳ್ಕೊಂಡು ಇವನು ಈ ರೀತಿ ಎಲ್ಲ ಮಾನಸಿಕ ಕಿರುಕುಳ ಕೊಡ್ತಾ ಇರ್ಬೇಕಾದ್ರೆ, ಇನ್ನೊಬ್ರಿಗೆ ಕಿರುಕುಳ ಕೊಡಬೇಕಾದ್ರೆ ಮನೆಯಲ್ಲಿ ಗರ್ಭಿಣಿ ಹೆಂಡ್ತಿ ನೆನಪಾಗಲಿಲ್ವಾ? ವಯಸ್ಸಾದ ತಂದೆ ತಾಯಿ ನೆನಪಾಗಲಿಲ್ವಾ? ಈ ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ ನೆನಪಾಗಲಿಲ್ವಾ? ಹಾಗಿದ್ದರೆ ರೇಣುಕಾ ಸ್ವಾಮಿ ದರ್ಶನ್ ತೂಗುದೀಪಗಿಂತ ದೊಡ್ಡ ಕ್ರೂರಿ. ಇಂಥ ರೇಣುಕಾ ಸ್ವಾಮಿನ ನೀವು ಮೀಡಿಯಾದವರು ಅಮಾಯಕ ಅಂತ ಯಾವ ರೀತಿ ಬಿಂಬಿಸ್ತೀರಾ? ರೇಪಿಸ್ಟ್ಗಳ ಬಗ್ಗೆ ನಾನು ಇಷ್ಟು ಕಾರವಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ 2019ರಲ್ಲೇ ನಾನು ರೇಪಿಸ್ಟ್ಗಳ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ. ಅದರಲ್ಲಿ ಏನು ಮೆನ್ಷನ್ ಮಾಡಿದೆ ಅಂದರೆ, ದೇಶದ ಕಾನೂನು ಎಷ್ಟು ಬಿಗಿ ಮಾಡಬೇಕು ಅಂದರೆ, ರೇಪಿಸ್ಟ್ ಮನಸ್ಥಿತಿ ಇದೆಯಲ್ಲ, ರೇಪಿಸ್ಟ್ ಮನಸ್ಥಿತಿ ಇರೋ ಜನಗಳು ತನ್ನ ಹೆಂಡತಿ ಮೈ ಮುಟ್ಟಬೇಕು ಅಂದರೆ 4 ಸಲ ಯೋಚನೆ ಮಾಡಬೇಕು. ಆ ರೀತಿ ದೇಶದ ಕಾನೂನನ್ನ ಬಿಗಿ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೆ. ಕೊನೆಯದಾಗಿ ಹೆಣ್ಮಕ್ಳಿಗೆ ಒಂದಷ್ಟು ಪರ್ಸ್ನಲ್ ಸಜೆಷನ್ ಕೊಡ್ತಾ ಇದ್ದೀನಿ. ಅದೇನು ಅಂದರೆ, ನೀವು ಹೈಸ್ಕೂಲಿಗೆ ಬರ್ತಾ ಇದ್ದಂಗೆ ಒಂದಷ್ಟು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಕಲ್ತ್ಕೊಂಡಿರಿ. ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಅಂದರೆ ಕರಾಟೆ ಕಲ್ತ್ಕೊಂಡಿರಿ, ಆಯಿತಾ? ಮಿನಿಮಮ್ ಸ್ಕಿಲ್ ಕಲ್ತ್ಕೊಂಡಿರಿ. ಮುಷ್ಟಿ ಬಿಗಿ ಇಟ್ಕೊಂಡು ಯಾವ ಜಾಗ ಕೊಡೋದ್ರೆ ಯಾವ್ಯಾವ ಪಾರ್ಟ್ ಪಂಚರ್ ಆಗುತ್ತೆ ಅನ್ನೋದು ಗೊತ್ತಿರಲಿ, ಆಯಿತಾ? ಅದಾದಮೇಲೆ ನೀವೇನಾದ್ರು ರಾತ್ರಿ ಹೊತ್ತು ಒಂಟಿ ಏನಾರು ತಿರುಗಾಡ್ತಾ ಇದ್ದೀನಿ ಅಂದರೆ ಈ ರೀತಿ ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ, ಆಯಿತಾ? ಒಂದು ಸಲ ಸ್ಪ್ರೇ ಮಾಡಿದ್ರೆ ಅವ್ನಿಗೆ ಜ್ಞಾನ ಬರೋಷ್ಟೊಳಗೆ ನೀವು ಮನೇಲಿ ಇರ್ತೀರ. ಮೂರನೇದು ಏನು ಅಂದರೆ, ಪೆನ್ನು. ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಪೆನ್ ಇರುತ್ತೆ, ಆಯಿತಾ? ಪೆನ್ ಇಟ್ಕೊಳ್ಳಿ. ಪೆನ್ನು ಒಂದು ಆಯುಧ. ನೀವು ಸರಿಯಾಗಿ ಯೂಸ್ ಮಾಡಿದ್ರೆ ಪೆನ್ನೇ ಒಂದು ಆಯುಧ, ಆಯಿತಾ? ನೋಡಿ, ಸರಿಯಾಗಿ ಕಣ್ಣಿಗೆ ಏನಾರು ಇಟ್ಟರೆ ಕಣ್ಣಿನ ಗುಡ್ಡೆ ಆಚೆ ಬಂದ್ಬಿಡೋದು. ಆ ರೀತಿ ನೀವು ಪೆನ್ನ ಯೂಸ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಪೆನ್ನು ಇಲ್ಲ, ಏನು ಮಾಡ್ತೀರಾ? ಪೆನ್ನು ಇಲ್ಲ ಅಂದರೆ ಹೆಬ್ಬೆಟ್ ಯೂಸ್ ಮಾಡಿ. ಹೆಬ್ಬೆಟ್ ಹಾಕ್ಕೊಂಡು ಸರಿಯಾಗಿ ಇಟ್ಕೊಂಡು ಪ್ರೆಸ್ ಮಾಡೋ ಕಣ್ಗುಡ್ಡೆ ಆಚೆ ಬಂದ್ಬಿಡೋದು, ಆಯಿತಾ? ಹೆಬ್ಬೆಟ್ನೇ ಆಯುಧವಾಗಿ ಯೂಸ್ ಮಾಡಿ. ಇದೇನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಯಾರ ಮೊಸಳೆ ಕೈಲಿ, ಆಯಿತಾ? ಮೊಸಳೆ ಕೈಗೆ ಏನಾರು ಸಿಗಾಕೊಂಡ್ರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಗೇನು ಮಾಡ್ತಾರೆ ಅಂದರೆ, ಕಣ್ಗುಡ್ಡೆಗೆ ಹಾಕ್ಬಿಡ್ತಾರೆ ಮೊಸಳೆಗೆ. ಕಣ್ಗುಡ್ಡೆ ಹಾಕಿದ್ರೆ ಅದು ಬಾಯಿ ಬಿಡೋದು, ಆಯಿತಾ? ಸೊ ನೀವು ರೇಪಿಸ್ಟ್ಗಳು ಅಷ್ಟೇ ಒಂಥರ ಮೊಸಳೆಗಳಿದ್ದ ಹಾಗೆ. ಆ ಮೊಸಳೆಗಳ ಕೈಯಿಂದ ತಪ್ಪಿಸ್ಕೋಬೇಕು ಅಂದರೆ ನೀವು ಇವೆಲ್ಲ ಟೆಕ್ನಿಕ್ ಯೂಸ್ ಮಾಡಿ, ಆಯಿತಾ?
ನೀವು ಆತ್ಮರಕ್ಷಣೆಗೋಸ್ಕರ ಇನ್ನೊಬ್ಬರು ಕೊಲೆ ಮಾಡೋದು ಸಂವಿಧಾನ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದು ಯಾರೇ ಆಗ್ಬೋದು, ಒಂದು ಹೆಣ್ಣನ್ನ ಇನ್ನೊಂದ್ಸಲಿ ಮುಟ್ಟಬೇಕಾದ್ರೆ ಅವ್ನ ಕಣ್ಮುಂದೆ ಇದು ಹೋಗ್ಬೇಕು, ಅವನ ಕಣ್ಮುಂದೆ ಇದು ಬರಬೇಕು. ಬೇಡಯಾ ಹಿಂಗಿದೆ, ಯಾಕೆ ಬೇಕು ಅಂತಂದ್ಬಿಟ್ಟು ಹಾಕ್ರಿ ಅಂತ ಕಾಮಕರಿಗೆ ಇದು ಲೆಸನ್ ಆಗಬೇಕಷ್ಟೇ. ಥ್ಯಾಂಕ್ ಯು ಸರ್.